ಎವರ್ಲಾಸ್ಟಿಂಗ್ ಅಂದ್ರೆ ಅದಕ್ಕೆ ಆರಂಭ ಇದೆ, ಆದರೆ ಅಂತ್ಯ ಇಲ್ಲ. ಒಂದು ಕಾರ್ಯ ಶುರುವಾಗಿರೋದು, ನೀವು ಈಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ನೀವು ಸ್ವೀಕರಿಸಿಕೊಂಡ ಮೇಲೆ ಯು ಹ್ಯಾವ್ ಅನ್ ಎವರ್ಲಾಸ್ಟಿಂಗ್ ಲೈಫ್. ಹಂಗಂದ್ರೆ ಏನರ್ಥ? ಯಾವ ನಿತ್ಯವಾದ ಜೀವ ನಿಮ್ಮ ಒಳಗಡೆ ಬಂದ್ಬಿಡ್ತೋ ಈಗ ಆ ಜೀವ ಎಂದೆಂದಿಗೂ ಇರುವುದು. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಈ ರೆವಲೇಷನ್ ನಿಮ್ಮ ಒಬ್ಬೊಬ್ಬರಿಗೂ ಪ್ರಕಟಣೆ ಆಗಿರಲಿ. ಆ ರಿಲೀಸಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ. ಸೊ ಈಗ ಹೇಳಿ, ಎಲ್ಲ ಹೇಳೋಣ. ಪವಿತ್ರಾತ್ಮನು ನನ್ನಲ್ಲಿ ಅಂತ ಹೇಳಿದ್ರೆ, ಪವಿತ್ರಾತ್ಮನ ನನ್ನಲ್ಲಿ ಇರುವಾಗ ಯೇಸು ಕ್ರಿಸ್ತನ ಹಾಗೆ ನಾನು ರೂಪಿಸಲ್ಪಟ್ಟಿದ್ದೀನಿ. ಪವಿತ್ರಾತ್ಮನು ನನ್ನ ಮೇಲೆ ಬಂದಾಗ ಯೇಸು ಕ್ರಿಸ್ತನ ಬಲವನ್ನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋ ರೀತಿಯಲ್ಲಿ ನನ್ನ ಮೂಲಕ ಪ್ರಕಟಿಸುವ ಕಾರ್ಯ. Hallelujah. Holy Spirit in you is Christ formed in you. Holy Spirit upon you is Christ through you in Jesus name. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಾಗಾದ್ರೆ ಅದರ ಅರ್ಥ ಏನು? ನೀವು ನಿಮಗಾಗಲಿ ಬೇರೆಯವ್ರಿಗಾಗಲಿ ಯೇಸು ಕ್ರಿಸ್ತನಲ್ಲೇ ನಿಮಗೆ ಏನಾದರೂ ಮಾಡಕ್ ಸಾಧ್ಯವಾದ್ರೆ ಮಾಡಕ್ ಆಗೋದು. ವಿದೌಟ್ ಕ್ರೈಸ್ಟ್ ನಿಮಗೆ ಒಳಗಡೆ ಇಲ್ಲ ಅಂದ್ರೂ ಮೇಲ್ಗಡೆ ಬಂದಿಲ್ಲ ಅಂದ್ರೆ ಏನಿಲ್ಲ, ನಿಮ್ಮಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಲೆಟ್ ದಿಸ್ ವರ್ಡ್ ಸೋಕ್ ಇನ್ ಯು. ನೀವು ಪವಿತ್ರಾತ್ಮನ ಜೊತೆ ಎಷ್ಟು ಅನ್ಯೂನ್ಯತೆಯಲ್ಲಿ ಇರ್ತೀರೋ ಅಷ್ಟು ಪವಿತ್ರಾತ್ಮನ ನಿಮ್ಮೊಳಗಡೆ ಇದ್ದಾರೆ ಎಂಬುವ ಪ್ರಕಟಣೆ ಉಂಟಾಗುವುದು. ವಾಕ್ಯ ಹೇಳ್ತಾ ಇದೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ಪವಿತ್ರಾತ್ಮನ ನಿಮ್ಮಲ್ಲಿ ನಿರಂತರವಾಗಿ ವಾಸ ಮಾಡಿ ಅವರು ಸೀಲ್ ಆಗಿದ್ದಾರಂತೆ. ಸೀಲ್ ಆಗಿದ್ದಾರೆ ಅಂದ್ರೆ ಒಂದು ಸರಿ ಬಂದ ಮೇಲೆ ಮತ್ತೆ ಹೊರಗಡೆ ಬರೋದಿಲ್ಲವಂತೆ, ಅವ್ರು ಒಳಗಡೆನೆ ವಾಸ ಮಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಪವಿತ್ರಾತ್ಮನು ಯೇಸುವಿನ ಉದ್ದೇಶಗಳನ್ನ ನಿಮ್ಮ ಶರೀರದ ಮೂಲಕ ಅವ್ರು ಪ್ರಕಟಿಸ್ತಾನೇ ಇರೋದಕ್ಕೋಸ್ಕರ. ಸಿ ನಾವ್ ಅಲ್ಲಿ ಟೆಲ್ ಯು ವಾಟ್ ಇಸ್ ಹೋಲಿ ಸ್ಪಿರಿಟ್ ಇನ್ ಯು. ಏನ್ ಮಾಡುತ್ತೆ? ದ ಹೋಲಿ ಸ್ಪಿರಿಟ್ ಇನ್ ಯು, ನಿಮ್ಮಲ್ಲಿರುವ ಪವಿತ್ರಾತ್ಮನೇ ನಿಮ್ಮನ್ನು ಪ್ರಾರ್ಥನೆ ಮಾಡುವ ಹಾಗೆ ಮಾಡುವುದು. ನಿಮ್ಮಲ್ಲಿರುವ ಪವಿತ್ರಾತ್ಮನೇ ಫಾಸ್ಟಿಂಗ್ ಇರುವ ಹಾಗೆ ಮಾಡುವುದು. ನಿಮ್ಮಲ್ಲಿರುವ ಪವಿತ್ರಾತ್ಮನೇ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ರೀತಿಯಲ್ಲಿ ಮಾಡೋದು. ಇದೆಲ್ಲ ಯಾಕೆ? ನಿಮ್ಮಲ್ಲಿರುವ ಪವಿತ್ರಾತ್ಮನು ಎಷ್ಟು ಬಲವಾಗ್ತಾನೋ ಅಷ್ಟು ನೀವು ಯೇಸು ಕ್ರಿಸ್ತನೇ ಯಾರು, ತಂದೆಯಾದ ದೇವರು ಯಾರು ಅಂತ ಅರಿತುಕೊಳ್ಳಕ್ಕೆ ಆತನ ಜ್ಞಾನದಿಂದ ತುಂಬುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವು ಯೇಸು ಕ್ರಿಸ್ತನ ಜ್ಞಾನದಲ್ಲಿ ತುಂಬಿಲ್ಲ ಅಂತ ಹೇಳಿದ್ರೆ, ತಂದೆಯಾದ ದೇವರು ಯಾರು ಅಂತ ನೀವು ಕಂಡಿಡ್ದಿಲ್ಲ ಅಂದ್ರೆ ನೀವು ಯಾರಂತಾನೆ ಗುರ್ತಿಡಿಯಕ್ಕಾಗೋದಿಲ್ಲ. ನೀವು ತಂದೆಯಾದ ದೇವರಲ್ಲಿ, ನೀವು ದೇವರಲ್ಲಿ ಯಾರಂತಾನೆ ನಿಮ್ಗೆ ಗುರ್ತಿಡಿಯಕ್ಕಾಗ್ಲಿಲ್ಲ ಆದ್ರೆ ನಿಮ್ಮಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ದೇವರು ನಿಮ್ಮ ಮೂಲಕ ಯಾವ ಕಾರ್ಯನೂ ಮಾಡಕ್ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮನ್ನ ಶರೀರ ಅಗತ್ಯಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ಳುವ ರೀತಿಯಲ್ಲಿ ನಿಮ್ಮನ್ನು ಸೃಷ್ಟಿಸಲಿಲ್ಲ. ವಿ ಆಲ್ ಡಿಡ್ ದಿಸ್. ಯಾಕಂದ್ರೆ ಇಂಥ ರೆವಲೇಷನ್ ಇರಲಿಲ್ಲ. ದೇವರೇ ನನ್ನ ಕಾಯಿಲೆ ನೀಗಿಸು, ನನ್ನ ಕಣ್ಣೀರಿಟ್ಟು ದುಃಖದಿಂದ ವೇದನೆಯಿಂದ ಕೂಗಾಡಿ ಹಿಂಗೆಲ್ಲ ಬೇಡ್ತಾ ಇದ್ವಿ. ಆ ರೀತಿ ಕೂಗೋದ್ರಿಂದ ಬಿಡುಗಡೆ ಮಾಡ್ಬೇಕಂದ್ರೆ ಇಷ್ಟೊತ್ತಿಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೇಕು. ಯಾಕಂದ್ರೆ ಅಷ್ಟೊಂದು ನಾವು ಜನರು ಅಳ್ತಾ ಇದ್ದಾರೆ ಇವತ್ತು. ಯಾಕೆ ಬಿಡುಗಡೆ ಇಲ್ಲ? ದೇವರು ಅವರ ಸಿಸ್ಟಮ್, ಒಂದು ಡಿಸೈನ್ ಆಲ್ರೆಡಿ ಜಗದುತ್ಪತ್ತಿಗೆ ಮುಂಚೆನೆ ಇಟ್ಟಿದ್ದಾರೆ. ಪವಿತ್ರಾತ್ಮನು ನಿಮ್ಮ ಒಳಗಡೆ ಇರುವುದೇ ನಿಮ್ಮನ್ನು ತಂದೆಯಾದ ದೇವರಲ್ಲಿ ಬಲಪಡಿಸೋಕ್ಕೋಸ್ಕರ, ತಂದೆಯ ಜ್ಞಾನದಿಂದ ನಿಮ್ಮನ್ನು ತುಂಬಿಸೋಕ್ಕೋಸ್ಕರ, ತಂದೆಯ ಉದ್ದೇಶಗಳನ್ನು ನಿಮಗೆ ತಿಳಿದು ಅದನ್ನು ನೀವು ಹೊಂದಿಕೊಂಡು ಅದರಂತೆ ನಿಮ್ಮ ಶರೀರ ನಡೆಯುವುದಕ್ಕೋಸ್ಕರ. ಈಗ ನಾನು ಹೇಳ್ತೀನಿ ನೋಡಿ, ಪವಿತ್ರಾತ್ಮನು ನಿಮ್ಮೊಳಗೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಎಲ್ರಿಗೂ ಈಕ್ವಲ್ ಆಗಿರುತ್ತಾ? ಇಲ್ವಾ? ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ತೀರೋ ಅಂಥವರ ಎಲ್ಲದರಲ್ಲೂ ಪವಿತ್ರಾತ್ಮನು ಒಳಗಡೆ ಇದ್ದಾನೆ. ಪವಿತ್ರಾತ್ಮನು ಒಳಗಡೆ ಇರೋದೇ ತಂದೆಯಾದ ದೇವರು, ಪವಿತ್ರಾತ್ಮ ಕುಮಾರನಾದ ದೇವರು, ಹೋಲಿ ಸ್ಪಿರಿಟ್ ಪವಿತ್ರಾತ್ಮನಾದ ದೇವರು ಒಳಗಡೆ ಇಂದ ಆ ಮನುಷ್ಯನನ್ನು ಯೇಸು ಕ್ರಿಸ್ತನ ಹಾಗೆ ರೂಪಿಸುವುದಕ್ಕೋಸ್ಕರ, ಯೇಸು ಕ್ರಿಸ್ತನ ಸ್ವಭಾವವನ್ನು ಉಂಟು ಮಾಡೋದಕ್ಕೋಸ್ಕರ ಅವನು ಎಲ್ಲರಲ್ಲೂ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಪವಿತ್ರಾತ್ಮನು ಯಾರ ಮೇಲೆ ಬರ್ತಾನಂದ್ರೆ, ತಂದೆಯಾದ ದೇವರು ಯಾವ ಶರೀರಕ್ಕೆ ಯಾವ ಸಮಯದಲ್ಲಿ ಯಾವ ಉದ್ದೇಶವನ್ನು ನೆರವೇರಿಸಬೇಕೋ ಆವಾಗ ಮಾತ್ರ ಪವಿತ್ರಾತ್ಮನ ಮೇಲೆ ಬಂದು ಆ ಶರೀರದ ಮೂಲಕ ಬಲವಾಗಿ ಕ್ರಿಯೇಟ್ ಮಾಡಿ ಅವರ ಉದ್ದೇಶವನ್ನು ನೆರವೇರಿಸ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅಲ್ಲಿ ಬ್ರಿಂಗ್ ಔಟ್ ಆಲ್ ದ ಈವೆಂಟ್ಸ್, ಎಲ್ಲೆಲ್ಲಿ ಬೈಬಲಲ್ಲಿ ನಡೆದಿರುವ ಘಟನೆಗಳು. ಮೋಸ್ಟ್ಲಿ ಅದು ಇವತ್ತಾಗಲ್ಲ, ಇನ್ನೊಂದು ದಿನ ಹೇಳ್ತೀನಿ.
ಸೊ ಈಗ ನಾನು ಹೇಳುವ ವಿಷಯ ಮತ್ತು ತುಂಬ ಗಮನದಿಂದ ಕೇಳ್ಕೊಂಬನ್ನಿ. ನೀವು ಎಷ್ಟು ಈ ಸತ್ಯದ ಆತ್ಮಕ್ಕೆ ನೀವು ಮುಖ್ಯತ್ವವನ್ನು ಕೊಡ್ತೀರೋ ಅಷ್ಟು ಈ ಸತ್ಯದ ಆತ್ಮ ನೀವು ಏನು ಶರೀರದ ಪ್ರಯಾಸ ಪಡದೆ, ಬೆವರು ಸುರಿಸದೆ, ಕಷ್ಟಪಡದೆ ನಿಮ್ಮಲ್ಲಿ ದೇವರ ಮಹಿಮೆಯಾದ ಕಾರ್ಯಗಳನ್ನು ಅನುಭವಿಸೋರಾಗಿರ್ತೀರಾ. ದಿಸ್ ಇಸ್ ಆಕ್ಚುಲಿ ದ ಡಿಫರೆನ್ಸ್. ಆದಾಮ್ ಏದೇನಲ್ಲಿರೋ ತನಕ ಅವನೆಲ್ಲ ಮಾತಿನಿಂದ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದ. ಬೆವರು ಸುರಿಸಿಲ್ಲ, ಕಷ್ಟಪಟ್ಟಿಲ್ಲ, ಇದಕ್ಕೇನು ಮಾಡೋದು ಅದಕ್ಕೇನು ಮಾಡೋದು ಅಂತ ಚಿಂತೆನೇ ಇರಲಿಲ್ಲ. ಯಾವಾಗ ದೇವರು ಅವನ ಬಿಟ್ಟು ಹೋದ್ರೋ, ಕಷ್ಟಪಟ್ಟು ಅವನಿಗೆ ತಿಳಿದಿರುವ ಜ್ಞಾನದಿಂದ ಹೋಗಿ ಏನು ಪ್ಲೋಯಿಂಗ್ ಮಾಡ್ತಾ ಇದ್ದಾನೆ, ವ್ಯವಸಾಯ ಮಾಡ್ತಾ ಇದ್ದಾನೆ. ಆದರೆ ಮುಳ್ಳು ಕಲ್ಲು ಬೆವರು ಸುರಿಸಿದ್ರು ಫಲ ಬರ್ತಾ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಂಥ ಸತ್ಯವನ್ನು ಕೇಳಿದ ಮೇಲೂ ನಿಮ್ಮ ಆಧಾರ ನಿಮ್ಮ ಕೆಲಸವಾಗಿದ್ರೆ, ನಿಮ್ಮ ಆಧಾರ ವ್ಯಾಪಾರವಾಗಿದ್ರೆ, ನಿಮ್ಮ ಆಧಾರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದ್ರೆ, ನಿಮ್ಮ ಆಧಾರ ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮ ಸೊಸೈಟಿಯಲ್ಲಿರುವ ಸ್ಟೇಟಸ್ ಇದಾಗಿದ್ರೆ, ನೀವು ಆತ್ಮದ ಫಲವನ್ನು ಇಲ್ಲ ಆತ್ಮ ನಿಮ್ಮ ದೇಹದಲ್ಲಿ ಯಾವ ಕಾರ್ಯನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೆಟ್ ಮಿ ಬಿ ವೆರಿ ಬ್ಲಂಟ್. ಯಾಕಂದ್ರೆ ಈ ಶರೀರ ಆತನಿಂದ, ಆತನ ಮೂಲಕ, ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟದ್ದು, ಆತನ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ. ಆತನ ಎಂತವನು ಅಂತ ಕಾಣುವ ರೂಪದಲ್ಲಿ ತೋರಿಸ್ಬೇಕಂತ ಹೇಳಿದ್ರೆ ಈ ಕಾಣುವ ಶರೀರದ ಮೂಲಕನೇ ಈ ಕ್ರಿಯೆ ಕೂಡ ನೀವು ಮಾಡುವಂಥದ್ದಲ್ಲ, ನಿಮ್ಮಲ್ಲಿರುವ ಸತ್ಯದ ಆತ್ಮ ಮಾಡುವಂತ ಕ್ರಿಯೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಲೆಟ್ ದಿಸ್ ರೆವಲೇಷನ್ ಸೋಕ್ ನಾವು ಎಲ್ಲ ಒಂದ್ಸರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಪ್ಪ ಇವತ್ತು ನಾನು ಈ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಂಡಿದ್ದೀನಿ. ನನ್ನ ಬಲದಿಂದ ಅಲ್ಲಪ್ಪ, ನನ್ನ ಅನುಭವದಿಂದ ಅಲ್ಲಪ್ಪ, ನನ್ನ ಪ್ರಯತ್ನದಿಂದ ಅಲ್ಲಪ್ಪ, ನನ್ನ ಜ್ಞಾನದಿಂದ ಅಲ್ಲಪ್ಪ, ದೇವರ ಸತ್ಯದ ಆತ್ಮ ನನ್ನಲ್ಲಿದ್ದು ಆ ಸತ್ಯದ ಆತ್ಮ ನನ್ನಲ್ಲಿ ಕ್ರಿಯೆ ಮಾಡ್ತಾ ಇರೋದ್ರಿಂದ ನನಗೆ ಎಲ್ಲ ಅನುಕೂಲವಾಗಿದೆ, ಎಲ್ಲವೂ ಆಶೀರ್ವಾದವಾಗಿದೆ, ಎಲ್ಲವೂ ಜಯವಾಗಿದೆ ನನಗೆ ಅಂತ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ನೀವು ಎಷ್ಟು ಆಸಕ್ತಿಯಿಂದ ಇದನ್ನು ಸ್ವೀಕಾರ ಮಾಡ್ತೀರೋ. ನಾವು ಲೆಟ್ ಮಿ ಗಿವ್ ಅ ಸ್ಮಾಲ್ ಎಕ್ಸಾಂಪಲ್. ನಾನು ಇಷ್ಟೊತ್ತು ಏನು ಮಾತಾಡಿದೆ, ಹೋಲಿ ಸ್ಪಿರಿಟ್ ಇನ್ ಯು ಅಂಡ್ ಹೋಲಿ ಸ್ಪಿರಿಟ್ ಅಪಾನ್ ಯು. ಆದಮನ್ ಪಾಪ ಮಾಡಿದ್ಮೇಲೆ ಯಾವ ರೀತಿ ಆಗ್ಬಿಟ್ಟಾಗುತ್ತಾ? ಈಗ ನಿಮ್ಮ ಹತ್ರ ಒಂದು 10 ವರ್ಷ ಹಳೆ ಗಾಡಿ ಸ್ಕ್ರ್ಯಾಪ್ ಆಗಿ ಮೂಲೆಯಲ್ಲಿ ಬಿದ್ದಿದೆ. ಇಮ್ಯಾಜಿನ್ ಮಾಡಿ, 10 ವರ್ಷ ಹಳೆ ಗಾಡಿ ಓಡಿದ್ರೆ ಸ್ಕ್ರ್ಯಾಪ್ ಆಗಿ ನಿಮ್ಮ ಮನೆ ಮುಂದೆ ನಿಂತಿದೆ. ಈಗ ಅದು ಯಾವುದಕ್ಕೂ ಉಪಯೋಗ ಬರ್ತಾ ಇಲ್ಲ. ಅದು ಆ ರೀತಿ ಇರುವ ತನಕ ಎಲ್ಲಿರುತ್ತೆ? ಅಲ್ಲೇ ಇರುತ್ತೆ. ಆದಾಮನ ಪಾಪ ಮಾಡಿದ ಮೇಲೆ ಅವನ ಪರಿಸ್ಥಿತಿ ಅದೇ ರೀತಿ ಇತ್ತು. ಎಷ್ಟು ಜನ ಅರ್ಥ ಆಗ್ತಾ ಇದೆ? ಆದಾಮನ ಪಾಪ ಮಾಡಿದ ಮೇಲೆ ಅವನಿಂದ ಏನೇನೂ ಮಾಡೋಕ್ಕಾಗಲಿಲ್ಲ, ಅವನಿಂದ ಅವನಿಗೆ ಜೀವ ಕೊಡೋಕ್ಕಾಗಲಿಲ್ಲ, ಅವನಿಂದ ಅವನೇ ಏನಾದರೂ ಇದರಿಂದ ಎಸ್ಕೇಪ್ ಆಗೋಕ್ಕಾಗಲಿಲ್ಲ, ಬಿಡುಗಡೆ ಆಗೋಕ್ಕಾಗಲಿಲ್ಲ, ಮತ್ತೆ ಹಳೆ ಪರಿಸ್ಥಿತಿಗೆ ಒರಿಜಿನಲ್ ಸ್ಟೇಟ್ಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಯಾವ ರೀತಿ ಆ ಸ್ಕ್ರಾಪ್ ಗಾಡಿ ಮೂಲೆಯಲ್ಲಿ ಇದೆಯೋ ಅದೇನೆ. ಒಂದು ದಿನ ಈಗ ಆ ಗಾಡಿನ ನೀವು ಸರ್ವಿಸ್ ಸ್ಟೇಷನ್ ತೊಗೊಂಡೋಗಿ, ಆ ಸರ್ವಿಸ್ ಸ್ಟೇಷನಲ್ಲಿ ಆ ಗಾಡಿಗೆ ಎಲ್ಲ ಎಂಜಿನ್ ರಿಪೇರಿ ಮಾಡಿ, ಯಾವ್ಯಾವ್ದು ಹೋಗಿದೀವೋ ಎಲ್ಲ ಫಿಕ್ಸ್ ಮಾಡಿ ಈಗ ಎಲ್ಲ ರಿಪೇರಿ ಮಾಡೋದು. ಇದು ಯಾವ್ದು ಗೊತ್ತಾ? ಹೋಲಿ ಸ್ಪಿರಿಟ್ ಇನ್ ಯು. ಪವಿತ್ರಾತ್ಮನು ನಿಮ್ಮ ಒಳಗೆ ಇದ್ದು ಯಾವ ಕಾರ್ಯ, ಯಾವ ಪಾಪದ ಕಾರ್ಯ, ಶಾಪದ ಕಾರ್ಯ ಯಾವುದು ಇಲ್ವೋ, ಯಾವುದು ನಡೀತಾ ಇಲ್ವೋ ಎಲ್ಲವನ್ನು ತೆಗೆದಾಕಿ ಫಿಕ್ಸ್ ಮಾಡಿ ಈಗ ನೀವು ಯೇಸುವಿನ ಹಾಗೆ ನಿಮ್ಮನ್ನು ರೂಪಿಸ್ತಾ ಇದ್ದಾರೆ. ಯೇಸುವಿನ ಸ್ವಭಾವ, ಯೇಸುವಿನ ಭಾವನೆಗಳು ನಿಮ್ಮಲ್ಲಿ ರೂಪಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಐ ಆಮ್ ನಾಟ್ ಪ್ರಾಫಿಟಿಕಲಿ ಡಿಕ್ಲಾರಿಂಗ್. ಯಾರ್ಯಾರು ಏನು ಆಸಕ್ತಿಯಿಂದ ಕೇಳ್ತಾ ಇದ್ದೀರೋ, ಈಗ ಈ ಸತ್ಯ ನಿಮ್ಮನ್ನು ಯೇಸು ಕ್ರಿಸ್ತನ ಹಾಗೆ ರೂಪಿಸ್ತಾ ಇದೆ. ಇಟ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಯು ಲೈಕ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹಾಗೆ ನಿಮ್ಮನ್ನು ರೂಪಿಸುವಾಗ ನಾನು ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನಿಮ್ಮ ಕಣ್ಣುಗಳು ಯೇಸು ನೋಡುವ ಹಾಗೆ ನೋಡ್ತಾ ಇರುತ್ತೆ. ಯೇಸುವಿನ ಆಲೋಚನೆಗಳೇ ನಿಮಗೆ ಬರುವುದು, ಯೇಸುವಿನ ಮಾತುಗಳೇ ನಿಮ್ಮ ಬಾಯಲ್ಲಿ ಬರುವುದು. ಯು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಯೇಸು ನಿಮ್ಮನ್ನು ರೂಪಿಸುವಾಗ ಈಗ ಆ ಗಾಡಿ, ಐ ಬ್ಲೆಸ್ ಯು ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ನೀವು ಕೇಳ್ತಾ ಇರುವಾಗೆಲ್ಲ ಎಲ್ಲ ಆತ್ಮದಿಂದ ಹೊಂದಿಕೊಳ್ಳಿ. ರಿಸೀವ್ ಇಟ್. ನೀವು ಬ್ಲೆಸ್ ಯು ಇನ್ ಜೀಸಸ್ ನೇಮ್, ಬ್ಲೆಸ್ ಯು ಇನ್ ಜೀಸಸ್ ನೇಮ್. ನೀವು ಕೇಳುವ ಒಬ್ಬೊಬ್ಬರು ಕೂಡ ಈಗ ಈ ಥರ ಸ್ಕ್ರಾಪ್ ಆಗಿ ಮೂಲೆಯಲ್ಲಿದ್ದರೆ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ಇಂಥ ಸತ್ಯವನ್ನು ಕೇಳ್ತಾ ಕೇಳ್ತಾ ಏನಾಗ್ತಾ ಇದೆ ಅಂದರೆ ಸರ್ವಿಸ್ ನಡೀತಾ ಇದೆ, ಸರ್ವಿಸ್ ಆಗ್ತಾ ಇದೆ. ಯಾವುದು ಸರ್ವಿಸ್ ಆಗ್ತಾ ಇದೆ? ನಿಮ್ಮ ಮೈಂಡ್ ಸರ್ವಿಸ್ ಆಗ್ತಾ ಇದೆ, ನಿಮ್ಮ ಮಾತುಗಳ ಸರ್ವಿಸ್ ಆಗ್ತಾ ಇದೆ. ಕೋಪ, ಯಾವಾಗ ನೋಡು ಕೋಪ ಅನ್ನೋದು ಈಗ ಶಾಂತಿ ಉಕ್ಕಿ ಬರೆಯುತ್ತೆ. ಒಬ್ಬರನ್ನ ಕ್ಷಮಿಸಕ್ಕಾಗಲ್ಲ ಅಂದ್ರೆ ಈಗ ಕ್ಷಮಿಸ್ತೀರಾ. ಒಬ್ರಿಗೆ ಅವ್ರು ಕಂಡ್ರೆ ಆಗಲ್ಲ ಅನ್ನೋರ್ನ ಈಗ ಅವರು ನಿಮ್ಮನ್ನು ಕಂಡ್ರೆ ಆಗಲಿಲ್ಲ ಅಂದ್ರೆ ನಿಮಗೆ ಅವ್ರ ಮೇಲೆ ಪ್ರೀತಿಯ ಸ್ವಭಾವ ಉಂಟಾಗುತ್ತೆ. ಒಬ್ರು ಮೋಸ ಮಾಡಿದ್ರು ಅವ್ನು ರಿವೆಂಜ್ ತಗೋಬೇಕು ಅಂತ ಮನ್ಸು ಬರಲ್ಲ. ದೇವರೇ ನೀನು ಅವ್ನು ನೋಡ್ಕೋ, ಆದರೆ ನಿನ್ನ ಸ್ವಭಾವ ಮಾತ್ರ ನಾನು ತೋರಿಸಲಿ.
ದಿಸ್ ಇಸ್ ದ ಪ್ರಾಸೆಸ್. ಇದೇ ಸರ್ವಿಸ್ ಆಗೋದು. ದ ಹೋಲಿ ಸ್ಪಿರಿಟ್ ಇನ್ ಯು ವಿಲ್ ಟ್ರಾನ್ಸ್ಫಾರ್ಮ್, ವಿಲ್ ರೆನ್ಯೂ, ವಿಲ್ ಮೇಕ್ ಯು ನ್ಯೂ ಇನ್ ಜೀಸಸ್ ನೇಮ್. ಈಗ ಏನಾಗುತ್ತೆ? ಈಗ ಗಾಡಿ ಓಡೋ ಕಂಡೀಷನ್ ಅಲ್ಲಿ ಇದೆಯಾ? ಈಗ ಹೋಲಿ ಸ್ಪಿರಿಟ್ ಅಪಾನ್ ಯು ಅಂದ್ರೆ ಈಗ ಗಾಡಿ ತಗೊಂಡು ಹೈವೇದಲ್ಲಿ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸುವಾಗ ಆ ಗಾಡಿಯ ಬಲ, ಆ ಗಾಡಿಯ ಸಾಮರ್ಥ್ಯ, ಆ ಗಾಡಿಯ ವ್ಯಾಲ್ಯೂ, ಆ ಗಾಡಿಯ ಉದ್ದೇಶ ಈಗ ಆ ಗಾಡಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ದಿಸ್ ಇಸ್ ಹೋಲಿ ಸ್ಪಿರಿಟ್ ಅಪಾನ್ ಯು. ಲೆಟ್ ದ ಹೋಲಿ ಸ್ಪಿರಿಟ್ ಫಿಲ್ ಯು ಅಂಡ್ ಮೂವ್ ಥ್ರೂ ಯು ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಈಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನು ನಿಮ್ಮನ್ನು ಕ್ರಿಸ್ತನ ಹಾಗೆ ರೂಪಿಸಿರೋದ್ರಿಂದ, ಕ್ರಿಸ್ತನ ಸ್ವಭಾವ ನಿಮ್ಮಲ್ಲಿ ರೂಪಿಸ್ತಾ ಇರೋದ್ರಿಂದ, ಕ್ರಿಸ್ತನ ಭಾವನೆಗಳು ನಿಮ್ಮಲ್ಲಿ ಪ್ರಕಟವಾಗ್ತಾ ಇರೋದ್ರಿಂದ, ಈಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ಆತನ ಬಲ, ಆತನ ಮಹಿಮೆ, ಆತನ ಕಾರ್ಯಗಳು, ಆತನ ಆಶೀರ್ವಾದಗಳು, ಆತನ ಉದ್ದೇಶಗಳು ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಎಷ್ಟು ವರ್ಷ ಮೂಲೆಯಲ್ಲಿ ಬಿದ್ದಿದ್ದ ಗಾಡಿ ಸರ್ವಿಸ್ ಮಾಡಿದ ತಕ್ಷಣ ಅದನ್ನ ಮಹಿಮೆನ ಊರೇ ನೋಡುವಂತೆ. ಎಂತ ಎಷ್ಟು ಜನ ಈ ವಿಂಟೇಜ್ ಕಾರ್ಸ್ ನೋಡಿದೀರಾ? ಅದೆಲ್ಲ ಆ ಕಾಲದಲ್ಲಿ ಇದ್ದಿದ್ದು. ಅದನ್ನ ನೋಡೋದಕ್ಕೋಸ್ಕರ ದುಡ್ಡು ಕೊಟ್ಟು ಹೋಗಿ ನೋಡ್ತಾರೆ. ಅಂತ ಒಂದು ಬೆಲೆ. ನಾನು ಹೇಳ್ತಾ ಇದ್ದೀನಿ, ನೀವು ಸ್ಕ್ರಾಪ್ ಆಗಿರೋರಲ್ಲ, ನೀವೆಲ್ಲ ವಿಂಟೇಜ್ ಪೀಸ್. ಎಕ್ಸಿಬಿಷನ್ ಅಲ್ಲಿ ನಿಮ್ಮನ್ನು ಬೇರೆಯವರು ಬಂದು ನೋಡಿ, ದೇವರ ಮಹಿಮೆ ಉಳ್ಳವರು, ದೇವರು ಎಂಥವರು, ದೇವರು ಒಳ್ಳೆಯವರು ಎಂಬುದನ್ನ ನಿಮ್ಮ ಮೂಲಕ ಕಾಣುವಂತವರಾಗಿರ್ತಾರೆ. ಐ ಆಮ್ ನಾಟ್ ರಿಲೀಸಿಂಗ್ ದಿಸ್ ಅನಾಯಿಂಟಿಂಗ್. The Holy Spirit is in you and the Holy Spirit is upon you. ಹಲ್ಲೆಲೂಯಾ. ಎಷ್ಟು ಜನ ಹೊಂದಿಕೊಂತಾ ಇದ್ದೀರಾ? ಈ ಅಭಿಷೇಕ ಈಗ ಬಲವಾಗಿ ಇಳಿತಾ ಇದೆ. ನಾನು ಹೇಳ್ತಾ ಇದ್ದೀನಿ ಈಗ ಪ್ರಾಫಿಟಿಕ್ ಆಗಿ ಈ ಸತ್ಯವನ್ನು ಒಂದು 3 ಸರಿ ಕೇಳಿ. ನಿಮ್ಮ ಮನೆಯಲ್ಲಿ ಇನ್ನೊಂದು ದಿನ ಜಗಳ, ಆರ್ಗ್ಯುಮೆಂಟ್, ಡಿಸ್ಟರ್ಬೆನ್ಸ್ ಬರೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಮ ಕುಟುಂಬದಲ್ಲಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಮಾಧಾನವನ್ನು ಕೆಡಿಸಕ್ಕೆ ಇನ್ನೊಂದು ದುರಾತ್ಮ, ಇನ್ನೊಂದು ಶೈತಾನ, ಇನ್ನೊಂದು ಅಂಧಕಾರ ಕ್ರಿಯೆಗಳು ನಡೆಯೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. I'm telling you, the level of the Holy Spirit in you and the level of the Holy Spirit upon you is manifesting mightily in Jesus name. ಬಲವಾಗಿ 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 ಬಲವಾಗಿ. ಆದ್ರೆ ಅದರ ಅರ್ಥ ಏನಂತ ಗೊತ್ತಾ? ಇವತ್ತು ಪವಿತ್ರಾತ್ಮನು ನಿಮ್ಮೊಳಗೆ ಇರುವುದು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವುದು, ಅದರ ಅಳತೆ ಒಂದು ಲೆವೆಲ್ ಹೆಚ್ಚಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. I release this anointing. I release this anointing. Bless you in the name of Jesus. ಎಲ್ಲ ಗಮನವಾಗಿ ಕೇಳಿ. I'm telling you, there is a mighty power being released. ಬಲವಾದ ಒಂದು ದೇವರ ಶಕ್ತಿ ರಿಲೀಸ್ ಆಗ್ತಾ ಇದೆ. ಇದುವರೆಗೂ ನಿಮ್ಮ ಜೀವಿತದಲ್ಲಿ ತಡೆಯಾಗಿದ್ದ ಕಾರ್ಯ ಇವತ್ತು ಹೊಡೆದೋಗ್ತಾ ಇದೆ. ದ ಸ್ಪಿರಿಟ್ ಆಫ್ ಡಿಲೇ, ದ ಸ್ಪಿರಿಟ್ ಆಫ್ ಡಿಲೇ, ಯಾವ ಕಾರ್ಯ ಇದುವರೆಗೂ ನೆರವೇರಿಲ್ವೋ, ನಡೀಲಿಲ್ವೋ, ಇವತ್ತು ಅದು ಮುರಿದೋಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಸ್ಪಿರಿಟ್, ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್, ಇನ್ ದ ನೇಮ್ ಆಫ್ ಜೀಸಸ್. ದ ಹೋಲಿ ಸ್ಪಿರಿಟ್ ಇನ್ ಯು ಅಂಡ್ ಅಪಾನ್ ಯು ಇನ್ ಜೀಸಸ್ ನೇಮ್. ಆಕ್ಚುಲಿ ನಾನು ಇನ್ನೂ ಸಬ್ಜೆಕ್ಟಿಗೆ ಬಂದಿಲ್ಲ, ಇನ್ನೂ ಪ್ಲಾಟ್ಫಾರ್ಮ್ ಆಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಐ ಆಮ್ ಟೆಲಿಂಗ್ ಯು, ಇಟ್ಸ್ ಗೋಯಿಂಗ್ ಟು ಲಿಫ್ಟ್ ಯು ಟು ಅನದರ್ ಡೈಮೆನ್ಷನ್. ನಾನು ಹೇಳ್ತಾ ಇದ್ದೀನಿ, ಇಂಥ ಸತ್ಯವಲ್ಲಿ ನೀವು ಸತ್ಯವನ್ನು ಕೇಳಿ, ಸತ್ಯವನ್ನು ನಿಮ್ಮನ್ನು ಆಳ್ವಿಕೆ ಮಾಡಕ್ ಬಿಡಿ, ಸತ್ಯ ನಿಮ್ಮನ್ನು ನಡೆಸಕ್ ಬಿಡಿ. ನಾನು ಹೇಳ್ತಾ ಇದ್ದೀನಿ, ಯಾವ ರೀತಿ ಪರಿಸ್ಥಿತಿಗಳೆಲ್ಲ ನಿಮಗೆ ಅನುಕೂಲವಾಗಿ, ನಿಮಗೆ ಆಶೀರ್ವಾದವಾಗಿ, ನಿಮಗೆ ಜಯವಾಗಿ ನಡೆಯೋದನ್ನ ಅನುಭವಿಸಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. Glory to God. Presence, presence, presence. I release the spirit of anointing in you in Jesus name. ಆದಮನು ಎಂಥ ಒಂದು ಭಾಗ್ಯವಂತನಾಗಿದ್ದ, ಅವನಿಗೆ ಇಂಥ ಒಂದು ಜೀವ ಇದೆ ಅಂತ ಅದರ ಮೌಲ್ಯ ಗೊತ್ತಿಲ್ಲದೆ ಕಳ್ಕೊಂಬಿಟ್ಟ. ಆದರೆ ಎರಡನೇ ಆದಮನು ಬಂದು ಅದರ ಮೌಲ್ಯ, ಅದರ ಬೆಲೆ, ಅದರ ಪವರ್, ಅದರ ವ್ಯಾಲ್ಯೂ, ಅದರ ಇಂಪಾರ್ಟೆನ್ಸ್ ಎಂಥದಂತ ನಿಮಗೂ ನಮಗೂ ತೋರಿಸುವ ರೀತಿಯಲ್ಲಿ ಭೂಮಿಯಲ್ಲಿ ಇದ್ದು ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ಹೋಗಿದ್ದಾರೆ. Hallelujah. Now let me explain you. What is this? The spirit of truth. Spirit of truth. ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಮುಂಚೆ ಒಂದು ಕಾರ್ಯನ ಓದೋಣ. ಲೂಕ್ 11:10-13. ಲೂಕ್ 11:10-13 ಓದಿ. ಈ ಸ್ಕ್ರಿಪ್ಚರ್ನ ಓದಿದ್ವಿ. ಎವ್ರಿ ಒನ್ ಹೂ ಆಸ್ಕ್ ರಿಸೀವ್ಸ್. ಕೇಳಿದವ್ರಿಗೆ ಎಲ್ಲರಿಗೂ ಸಿಗುತ್ತೆ, ಹುಡುಕೋರು ಎಲ್ರಿಗೂ ಸಿಗುತ್ತೆ, ತಟ್ಟವನಿಗೆ ಎಲ್ರಿಗೂ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿ ಯೇಸುವೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಶರೀರ ಪ್ರಕಾರವಾಗಿರುವ ತಂದೆ ತಾಯಿಯಾಗಿರುವ ನೀವು ಮೀನನ್ನು ಕೇಳಿದ್ರೆ ನಿಮ್ಮ ಮಗನಿಗೆ ಹಾವನ್ನು ಕೊಡ್ತೀರಾ, ಮೊಟ್ಟೆಯನ್ನು ಕೇಳಿದ್ರೆ ಚೇಳನ್ನು ಕೊಡ್ತೀರಾ? ಕೆಟ್ಟವರಾಗಿರುವ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕಾದ್ರೆ ನಾನು
ಏನು ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಐ ವಾಂಟ್ ದಿಸ್, ಎಲ್ಲರೂ ಈ ವಚನವನ್ನು ಇದುವರೆಗೂ ನೋಡದೇ ಇರುವ ಆಂಗಲ್ ಅಲ್ಲಿ ನೋಡೋಣ. ಈಗ ಇಂಗ್ಲಿಷಲ್ಲಿ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಹೌ ಮಚ್ ಮೋರ್ ವಿಲ್ ಯೋರ್ ಫಾದರ್ ಇನ್ ಹೆವೆನ್ ಗಿವ್ ದ ಹೋಲಿ ಸ್ಪಿರಿಟ್ ಟು ದೋಸ್ ಹೂ ಆಸ್ಕ್ ಹಿಮ್. ಈಗ ನನಗೆ ಹೇಳಿ, ಇಲ್ಲಿ ಏನೇನು ಕೇಳ್ತಾ ಇದ್ದಾರೆ? ಏನು ಕೇಳ್ತಾ ಇದ್ದಾರೆ? ದೋಸ್ ಹೂ ಆಸ್ಕ್ ಹಿಮ್ ಅಂತ ಕೇಳುವಾಗ ಏನು ಕೇಳ್ತಾ ಇದ್ದಾರೆ? ಮತ್ತೆ ಓದಿ ಲೈನ್ ಅದು. ಹೌ ಮಚ್ ಮೋರ್ ವಿಲ್ ಯೋರ್ ಫಾದರ್ ಇನ್ ಹೆವೆನ್ ಗಿವ್ ದ ಹೋಲಿ ಸ್ಪಿರಿಟ್ ಟು ದೋಸ್ ಹೂ ಆಸ್ಕ್ ಹಿಮ್. ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಅಂದ್ರೆ ದೇವ್ರು ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಏನ್ ಕೇಳ್ತಾ ಇದ್ದಾರೆ? ಯಜನಿಗೆ ಅರ್ಥ ಆಗ್ತಾ ಇದೆ. ಇವತ್ತು ನೀವು ಯಾಕೆ ಆಶೀರ್ವಾದವಾಗಿಲ್ಲ? ನೀವು ಯಾಕೆ ಸಮಸ್ಯೆದಲ್ಲೇ ಇದ್ದೀರಾ? ನೀವು ಯಾಕೆ ನಿಮಗೆ ಬಂದು ಬಿಡುಗಡೆ ಇಲ್ಲ? ಯಾಕೆ ಅಂತ ಹೇಳಿದ್ರೆ ನೀವು ಯಾವಾಗಲೂ ದೇವರೇ ನನ್ನ ಸಾಲದಿಂದ ಬಿಡುಗಡೆ ಮಾಡು, ದೇವರೇ ನನ್ನನ್ನು ಕಾಯಿಲೆಯಿಂದ ಬಿಡುಗಡೆ ಮಾಡು, ದೇವರೇ ನನ್ನ ಸಮಸ್ಯೆಗಳನ್ನು ನೀಗಿಸು ಅಂತ ಬರೀ ನಿಮ್ಮ ಕಣ್ಣಲ್ಲಿ, ಶರೀರ ಕಣ್ಣಿಗೆ ಕಾಣುವಂಥದ್ದೇ ನೀವು ದೇವರ ಹತ್ರ ಹೇಳ್ತಾ ಇದ್ದೀರಾ. ಆದ್ರೆ ದೇವರೇನು ಹೇಳ್ತಾ ಇದ್ದಾರೆ ಗೊತ್ತಾ? ನಿನ್ನ ತಂದೆ, ಶರೀರದ ತಂದೆ ಹತ್ರ ಹೋಗಿ ಶರೀರ ಕಾರ್ಯವನ್ನು ಕೇಳು, ಆದ್ರೆ ನನ್ನ ಹತ್ರ ಬಂದ್ರೆ ಪವಿತ್ರಾತ್ಮನನ್ನು ಕೇಳು. ಪವಿತ್ರಾತ್ಮನ ನಿನ್ನಲ್ಲಿ ಬರುವಾಗ ಆತನು ನಿನಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡುವನು. ಅವನು ಮಾಡುವ ಕಾರ್ಯ, ಇದು ನೀನು ಮಾಡುವ ಕಾರ್ಯ ಅಲ್ಲ. ಯಶನಿಗೆ ಅರ್ಥ ಆಗ್ತಾ ಇದೆ. ಯು ಆರ್ ಆಸ್ಕಿಂಗ್ ಅ ರಾಂಗ್ ಥಿಂಗ್. ನಿಮಗೆ ಏನ್ ಕೇಳಬೇಕು ಅನ್ನೋದೇ ತಿಳಿತಾ ಇಲ್ಲ. ನೀವು ಏನು ಸರಿಯಾದ ಕಾರ್ಯಗಳು. ದರ್ ಇಸ್ ಅ ಸ್ಕ್ರಿಪ್ಚರ್, ಜೇಮ್ಸ್ 4:3. James 4:3. Ye ask and receive not, because ye ask amiss, that ye may consume it upon your lust. ನೀವು ಬೇಡಿದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ತಪ್ಪಾಗಿ ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಯಶನಿಗೆ ಅರ್ಥ ಆಗ್ತಾ ಇದೆ. ನೀವು ಯಾವ ತಪ್ಪಾಗಿ ಕೇಳ್ತಾ ಇದ್ದೀರಾ? ಯು ಆರ್ ನಾಟ್ ನೋಯಿಂಗ್ ವಾಟ್ ಟು ಆಸ್ಕ್. ನೀವು, ನಾನೀಗ ಹೇಳ್ತಾ ಇದ್ದೀನಿ, ನಿಯಮ ಅಂತ ಹೇಳುವಾಗ ಎಲ್ಲ ತುಂಬ ಗಮನದಿಂದ ಕೇಳಿ. ದ ಪ್ರಿನ್ಸಿಪಲ್ ಇಸ್, ದೇವರು ಆತ್ಮವಾಗಿದ್ದಾನೆ, ವಾಕ್ಯವಾಗಿದ್ದಾನೆ. ನೀವು ಏನು ಕೇಳಿದ್ರು ಅವ್ನು ಕೊಡೋದೇನೋ ವಾಕ್ಯವೇ, ಆತ್ಮವೇ. ಸೊ ನೀವು ಏನಾದರೂ ಅವನ ಹತ್ರ ಕೇಳ್ತಾ ಇದ್ದೀನಿ ಅಂದ್ರೆ, ಏನಾದರೂ ಬೇಡಿಕೊಳ್ಳೋದಾದ್ರೆ, ನೀವು ಹ್ಯಾವ್ ಟು ಆಸ್ಕ್ ಫಾರ್ ದ ಹೋಲಿ ಸ್ಪಿರಿಟ್. ನೀವು ಕೇಳುವುದೇ ಪವಿತ್ರಾತ್ಮನನ್ನು, ನೀವು ಕೇಳಬೇಕಾಗಿರೋದೇ ಪವಿತ್ರಾತ್ಮನನ್ನು. ಅದಕ್ಕೆ ಈಗ ಮೇಲ್ಗಡೆ ಓದಿದ ವಚನ ಏನು ಹೇಳ್ತಾ ಇದೆ ಅಂದ್ರೆ, ಶರೀರ ಪ್ರಕಾರವಾಗಿರುವ ತಂದೆ ತಾಯಿಗೆ, ಶರೀರ ಪ್ರಕಾರವಾಗಿರುವ ಮಗನಾಗ್ಲಿ ಮಗಳಾಗ್ಲಿ, ನೀನು ಕೇಳುವಾಗ ನೀನು ಶರೀರ ಪ್ರಕಾರದ ಕಾರ್ಯಗಳು, ಒಳ್ಳೆ ಕಾರ್ಯಗಳನ್ನು ಕೊಡ್ತಾ ಇದೆಯಾ. ಆದರೆ ನಾನು ಆತ್ಮವಾಗಿರೋದ್ರಿಂದ ನನ್ನನ್ನು ಬಂದು ಕೇಳುವಾಗ ನನ್ನ ಹತ್ರ ಏನಿದೆಯೋ ಅದನ್ನೇ ಕೊಡಕ್ಕೆ ಸಾಧ್ಯ. ನನ್ನ ಹತ್ರ ಬರೋವನಿಗೆ ಗೊತ್ತಿರಬೇಕು ಏನು ಕೇಳಬೇಕು ಅಂತ ಜ್ಞಾನ ಇರಬೇಕು. ಎಷ್ಟು ಜನ ಗೊತ್ತಾಗ್ತಾ ಇದೆ? ಹಿ ಈಸ್ ಲಿಟ್ರಲಿ ಸೇಯಿಂಗ್, ನೀನೇ ಶರೀರದಲ್ಲಿರುವುದು ಕೊಡುವಾಗ ನಾನು ನನ್ನ ಬಳಿಯಲ್ಲಿ ಬಂದು ನನ್ನಲ್ಲಿ ಇರುವುದನ್ನು, ಆತ್ಮದ ಮಂಡಲದಲ್ಲಿ ಇರುವುದನ್ನ, ಪರಲೋಕದಲ್ಲಿ ಇರುವುದನ್ನ ಕೇಳುವಾಗ ನನ್ನ ಪವಿತ್ರಾತ್ಮನನ್ನು ನಾನು ಇನ್ನೂ ಎಷ್ಟು ಹೆಚ್ಚಾಗಿ ನಾನು ಕೊಡದೇ ಇರ್ತೀನಿ. ಐ ಆಮ್ ಟೆಲಿಂಗ್ ಯು, ವೆನ್ ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಮ್ಯಾನಿಫೆಸ್ಟಿಂಗ್, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನು ನಿಮ್ಮ ಒಳಗೆ ಬರುವಾಗ, ಅವರು ಬರ್ತಾ ಇರೋದೇ ತಂದೆಯಾದ ದೇವರ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ. ಹಿ ಇಸ್ ನೌ ಫುಲ್ಫಿಲ್ಲಿಂಗ್ ಯು. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯವಾದ ಕಾರ್ಯಗಳಿದೆಯೋ, ಇವತ್ತು ಪವಿತ್ರಾತ್ಮನ ಒಳಗಡೆ ಬಂದಿರೋದೆ, ಮೇಲ್ಗಡೆ ಬಂದಿರೋದೆ ಆ ಕಾರ್ಯವನ್ನು ನೆರವೇರಿಸೋಕ್ಕೋಸ್ಕರ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಐ ರಿಲೀಸ್ ದಿಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಓಕೆ, ಹಾಗಾದ್ರೆ ಏನರ್ಥ? ಪವಿತ್ರಾತ್ಮನನ್ನು ಕೇಳಿ ಅಂತ ಹೇಳಿದ್ರೆ, ದೇವರೇ ಪವಿತ್ರಾತ್ಮ ಕೊಡು, ದೇವರೇ ಪವಿತ್ರಾತ್ಮ ಕೊಡು, ದೇವರೇ ಪವಿತ್ರಾತ್ಮ ಕೊಡು ಅಂತ ಬೇಡೋದಾ? ಪವಿತ್ರಾತ್ಮನ ಕೇಳುವವನಿಗೆ ನಾನು ಇನ್ನೂ ಹೆಚ್ಚಾಗಿ ಕೊಡಲ್ಲ. ಎಷ್ಟು ಜನ ಇವತ್ತು ಈ ಸ್ಕ್ರಿಪ್ಚರ್ನ ಇವತ್ತು ವ್ಯತ್ಯಾಸವಾಗಿ ನೋಡಿದ್ದೀರಾ? ಇಷ್ಟು ದಿನ ನಾವೇನು ಅನ್ಕೊಂಡ್ವಿ, ಪವಿತ್ರಾತ್ಮನು ಅವ್ನು ಮೀನ್ ಕೇಳ್ದ, ಇವನ್ ಇದು ಕೇಳ್ದ, ನಾನು ಆಸ್ತಿ ಕೇಳಿದ್ರೆ, ಕಾರ್ ಕೇಳಿದ್ರೆ, ಮನೆ ಕೇಳಿದ್ರೆ ದೇವ್ರು ಕೊಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ಪವಿತ್ರಾತ್ಮನು ಕೇಳಿದ್ರೆ ಅವರು ಕೊಡದೇ ಇರ್ತಾರ. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಏನಿದೆಯೋ ಅದನ್ನೇ ಕೊಡೋದು. ನೀನು ಅದನ್ನ ಕರೆನ್ಸಿ ಟ್ರಾನ್ಸ್ಫರ್ ಮಾಡ್ಕೊ. US$ ಕೊಟ್ರೆ ನೀನು ಇಂಡಿಯನ್ ಕರೆನ್ಸಿಗೆ ಚೇಂಜ್ ಮಾಡ್ಕೊ. ನಿನಗೆ ಯಾವ ರೂಪದಲ್ಲಿ ಬೇಕೋ, ಮನೆ ಆಗಿ ಬೇಕಾ, ಕಾರ್ ಆಗಿ ಬೇಕಾ, ಒಳ್ಳೆ ಫ್ಯಾಮಿಲಿ ಆಗಿ ಬೇಕಾ, ಅದನ್ನ ನೀನು ಟ್ರಾನ್ಸ್ಫಾರ್ಮ್ ಮಾಡ್ಕೊ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಇವತ್ತು ನಾವು ಒಬ್ಬೊಬ್ಬರು ಕೂಡ ನಾವು ದೇವರ ಆತ್ಮದಿಂದ ತುಂಬಿರುವಾಗ, ಇದು ದೇವರ ಆತ್ಮ
ತಂದೆಯಾದ ದೇವರ ಉದ್ದೇಶವನ್ನು ನೆರವೇರಿಸುವಂತೆ ನಡೆಯೋದು. ಈಗ ನಾನು ಐ ವಿಲ್ ನೌ ಎಕ್ಸ್ಪ್ಲೈನ್ ವಾಟ್ ಇಸ್ ದ ಸ್ಪಿರಿಟ್ ಆಫ್ ಟ್ರೂತ್. ಎಲ್ಲ ಹೇಳಿ, ಸ್ಪಿರಿಟ್ ಆಫ್ ಟ್ರೂತ್. ಸತ್ಯದ ಆತ್ಮ. ಎಲ್ಲ ಜೋರಾಗಿ ಹೇಳಿ, ಸತ್ಯದ ಆತ್ಮ. ಸತ್ಯದ ಆತ್ಮ. ಆಲ್ ರೈಟ್. ಈಗ ಲೆಟ್ ಅಸ್ ರೀಡ್ ದಿಸ್, ದೆನ್ ನಾನು ವಿವರಿಸ್ತೀನಿ ಏನು ಇದರ ಅರ್ಥ ಏನು ಅಂತ. ಮ್ಯಾಥ್ಯೂ ಚಾಪ್ಟರ್ 7 7-8 ಏನು ಹೇಳ್ತಾ ಇದೆ ಅಂದರೆ, ಬೇಡಿಕೊಳ್ಳಿರಿ ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ಅದು ನಿಮಗೆ ತೆರೆಯಲ್ಪಡುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು, ಮತ್ತು ಹುಡುಕುವವನಿಗೆ ಸಿಕ್ಕುವುದು, ಇದಲ್ಲದೆ ತಟ್ಟುವವನಿಗೆ ತೆರೆಯಲ್ಪಡುವುದು. ಈಗ ಈ ವಚನ ಕೂಡ ನಾವು ಯಾವ ರೀತಿ ಕೇಳಿದ್ರೆ ಕೊಡ್ತಾರಂತೆ, ದೇವರೇ ಒಂದು ಮನೆ ಕೊಡು, ಕೇಳಿದ್ರೆ ಕೊಡ್ತಾರಂತೆ ಒಂದು ಕಾರ್ ಕೊಡು. ಇವತ್ತಿಂದ ಎಷ್ಟು ಜನಕ್ಕೆ ಅರ್ಥ ಆಯಿತು, ನಾವು ಶರೀರ ಪ್ರಕಾರವಾಗಿರುವ ಕಾರ್ಯಗಳನ್ನು ದೇವರ ಹತ್ರ ಕೇಳೋ ರೀತಿಯಲ್ಲಿ ನಮ್ಮನ್ನು ಡಿಸೈನ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ತಂದೆಯಾದ ದೇವರ ಬಳಿಯಲ್ಲಿ ಹೇಳುವುದಕ್ಕೆ ಮುಂಚೆನೆ ಅವರು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಅವರಿಗೆ ಚೆನ್ನಾಗಿ ತಿಳಿದಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಅವ್ರು ಯಾಕೆ ಗೊತ್ತಾ, ನೀನಿಂಥ ಪರಿಸ್ಥಿತಿಯಲ್ಲಿ ಇರುವುದೇ ನನ್ನ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ. ನಾನು ಇಟ್ಟಿರುವ ನಿಯಮಗಳು ನೀನು ಫಾಲೋ ಮಾಡ್ತಾ ಇಲ್ಲ, ನಾನು ಇಟ್ಟಿರುವ ಸಿಸ್ಟಮ್, ಆ ಪ್ರಾಸೆಸ್ ಅದು ನೀನು ಫಾಲೋ ಮಾಡ್ತಾ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅದರಿಂದನೇ ನೀವು ಎಂಥ ಇಕ್ಕಟ್ಟಾದ ಸಮಸ್ಯೆದಲ್ಲಿ ಈಗ ಸಿಕ್ಕಾಕೊಳ್ಳಿ, ಅದಕ್ಕೆ ದೇವರ ಜವಾಬ್ದಾರಿನೇ ಇಲ್ಲ. ನಾನು ಶೈತಾನು ಜವಾಬ್ದಾರಿ ಇಲ್ಲ ಅಂತ ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಶೈತಾನ ಕ್ರಿಯೆ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಏನು ಅರ್ಥ? ದೇವರು ಇದ್ದರೆ ದೇವರ ಕಾರ್ಯಗಳು ನೆರವೇರೋದು, ದೇವರು ಇಲ್ಲ ಅಂದರೆ ಶೈತಾನ ಕಾರ್ಯಗಳು ನಡೆಯೋದು. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಇದು ಶೈತಾನ ಬಂದು ಬೇರೆ ರೀತಿಯಲ್ಲಿ ಮಾಡುವಂಥ ಕಾರ್ಯಗಳಲ್ಲ. ದೇವರು ಇರಲೇಬೇಕು. ದೇವರು ನಿಮ್ಮಲ್ಲಿ ವಾಸ ಮಾಡುವ ರೀತಿಯಲ್ಲೇ ನಿಮ್ಮನ್ನು ನನ್ನನ್ನು ಆಲಯವಾಗಿ ಮಾಡಿದ್ದಾರೆ ಅಂತ. ವಿ ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಮ ಶರೀರ ದೇವರು ವಾಸ ಮಾಡುವ ಸ್ಥಳವಾಗಿದೆ ಅಂತೆ. ಆತನ ಉದ್ದೇಶಗಳನ್ನು ಕಾಣುವ ರೂಪದಲ್ಲಿ ಪ್ರಕಟಿಸುವ ಸ್ಥಳವಾಗಿದೆ ಅಂತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಇಲ್ಲಿ ಕೇಳಿರಿ, ಆಸ್ಕ್ ಅಂಡ್ ಇಟ್ ಶಾಲ್ ಬಿ ಗಿವನ್, ಸೀಕ್ ಅಂಡ್ ಯು ಶಾಲ್ ಫೈಂಡ್, ನಾಕ್ ಅಂಡ್ ಇಟ್ ಶಾಲ್ ಬಿ ಓಪನ್ಡ್. ಬೇಡಿಕೊಳ್ಳಿರಿ ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ಅದು ನಿಮಗೆ ತೆರೆಯಲ್ಪಡುವುದು. ಈಗ ನೀವು ಕೇಳುವ ವಿಷಯ ಅಂದರೆ ಸಿಂಪಲ್ ಆಗಿ ಹೇಳ್ತೇನೆ, ಒನ್ ಲೈನ್ ಸಮರಿಯಲ್ಲಿ ಇವತ್ತು ಮೆಸೇಜ್ ಏನು ಸಾರಾಂಶ ಅಂತ ಹೇಳ್ತೀನಿ. ನೀವು ಏನಾದರೂ ಬೇಡಿಕೊಳ್ಳಿ, ನೀವು ಕೇಳುವ ವಿಷಯ ನಿಮಗೂ ತಂದೆಯಾದ ದೇವರಿಗೂ ಇರುವ ಸಂಬಂಧವನ್ನು ಬಲಪಡಿಸುವುದಾಗಿದ್ರೆ, ಆತನಲ್ಲಿರುವ ಇಂಟಿಮೆಸಿಯನ್ನು ಹೆಚ್ಚಾಗಿ ಮಾಡುವುದಾದರೆ, ಯೇಸು ಕ್ರಿಸ್ತನ ಜ್ಞಾನದಿಂದ ನಿಮ್ಮನ್ನು ತುಂಬಿಸುವುದಾದರೆ, ಯೇಸು ಕ್ರಿಸ್ತನ ಜ್ಞಾನದಿಂದ ಆ ತಿಳುವಳಿಕೆ ಉಂಟಾಗುವುದಾದರೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವ ಪವಿತ್ರಾತ್ಮನು ತಂದೆಯಾದ ದೇವರ ಉದ್ದೇಶಗಳನ್ನು, ಆತನ ಮಹತ್ತಾದ ಕಾರ್ಯಗಳನ್ನು, ಮಿತಿ ಇಲ್ಲದೆ ಇರುವ ಆಶೀರ್ವಾದಗಳನ್ನು ನಿಮ್ಮ ಶರೀರದಲ್ಲಿ ಮಿಸ್ ಇಲ್ಲದೆ ಪ್ರಕಟವಾಗುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಕ್ಚುಲಿ ನಾವು ಮಾಡಬೇಕಾಗಿರೋದಲ್ಲ, ಆತನ ಜೊತೆ ಐಕ್ಯತದಲ್ಲಿ, ಸಂಬಂಧದಲ್ಲಿ, ಸತ್ಯದಲ್ಲಿ ಬೆಳೆಯೋದು. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಾವು ಕೇಳೋದನ್ನ ಸರಿಯಾಗಿ ಕೇಳ್ತಾ ಇಲ್ಲ, ನಾವು ಹೇಳೋದನ್ನ ಸರಿಯಾಗಿ ಹೇಳ್ತಾ ಇಲ್ಲ, ಅದರಿಂದನೇ ನಾವು ಅನುಭವಿಸೋದನ್ನ ಸರಿಯಾಗಿ ಅನುಭವಿಸ್ತಾ ಇಲ್ಲ. ಲೆಟ್ ದಿಸ್ ರೆವಲ್ಯೂಷನ್ ಸೋಕ್ ಇನ್ ಈಚ್ ಒನ್ ಆಫ್ ಯು. ಈಗ ನಾನು ವಿವರಿಸಿ ಹೇಳುವಾಗ ತುಂಬ ಗಮನದಿಂದ ಕೇಳಿ. ವಾಟ್ ಈಸ್ ದ ಸ್ಪಿರಿಟ್ ಆಫ್ ಟ್ರೂತ್? ಎಲ್ಲ ಹೇಳಿ, ಸ್ಪಿರಿಟ್ ಆಫ್ ಟ್ರೂತ್. ಸತ್ಯದ ಆತ್ಮ. ಸತ್ಯದ ಆತ್ಮ ಎಂಬುದು ಪರಿಶುದ್ಧ ಆತ್ಮ. ಈಸ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಹೇಳಿ. ಈಗ ಬಿಡಿಸಿ ಹೇಳುವಾಗ ಎಲ್ಲ ಗಮನದಿಂದ ಕೇಳಿ. ಸ್ಪಿರಿಟ್ ಆಫ್ ಟ್ರೂತ್. ಸ್ಪಿರಿಟ್ ಆಫ್ ಟ್ರೂತ್, ಸತ್ಯದ ಆತ್ಮ. ಈಗ ಸತ್ಯ ಅಂದ್ರೆ ನಾನು ಏನಂತ ಹೇಳಿದೆ? ವಾಕ್ಯ. ಹಾಗಾದ್ರೆ ವಾಕ್ಯದ ಆತ್ಮ. ಎಲ್ಲ ಹೇಳಿ, ವಾಕ್ಯದ ಆತ್ಮ. ಸೊ ಸ್ಪಿರಿಟ್ ಆಫ್ ಟ್ರೂತ್. ಟ್ರೂತ್ ಇಸ್ ನಥಿಂಗ್ ಬಟ್ ದ ವರ್ಡ್ ಅಂಡ್ ದೇರ್ಫೋರ್ ಇಟ್ ಇಸ್ ದ ಸ್ಪಿರಿಟ್ ಆಫ್ ವರ್ಡ್. ವಾಕ್ಯದ ಆತ್ಮ. ಈಗ ಈ ವಾಕ್ಯವೇ ಮಾಂಸವಾಗಿ ಏನಾಗಿದ್ದು? ಯೇಸುವಾಗಿ ಭೂಮಿಯಲ್ಲಿ ಬಂದಿದ್ದು. ಅಂದರೆ ಆ ವರ್ಡ್ ಏನಾಗಿತ್ತು? ಯೇಸುವಾಗಿತ್ತು. ಸೊ ಸ್ಪಿರಿಟ್ ಆಫ್ ವರ್ಡ್ ಇಸ್ ನಥಿಂಗ್ ಬಟ್ ಸ್ಪಿರಿಟ್ ಆಫ್ ಕ್ರೈಸ್ಟ್. ಎಲ್ಲ ಹೇಳಿ, ವಾಕ್ಯದ ಆತ್ಮ. ಆ ವಾಕ್ಯವೇ ಯೇಸು, ಯೇಸುವಿನ ಆತ್ಮ. ಈಗ ಹೇಳಿ, ಸ್ಪಿರಿಟ್ ಆಫ್ ಟ್ರೂತ್ ಅಂದ್ರೆ ಏನು? ಯೇಸುವಿನ ಆತ್ಮ. ಈಗ ಆತ್ಮ ಏನಾಗಿತ್ತು ಮುಂಚೆ? ಈಗ ದೇವರು ಆದಮನಲ್ಲಿ ಊದುವಾಗ ಏನು ಓದಿದ್ರು? ಜೀವ ಶ್ವಾಸ.
ಹೀಬ್ರೂ ಅಲ್ಲಿ ರುವಾಕ್, ಎಲ್ಲ ಇಲ್ಲಿ ರುವಾಕ್ ಅಂದ್ರೆ ಉಫ್ಫದ ಊದ್ತೀವಲ್ಲ, ಇದು ಬರೀ ಗಾಳಿ. ಆದ್ರೆ ದೇವರು ಊದಿದೇನು ಗೊತ್ತಾ? ಜೀವಶ್ವಾಸ. ಈಗ ಸ್ಪಿರಿಟ್ ಆಫ್ ಟ್ರೂತ್, ಸ್ಪಿರಿಟ್ ಅಂದ್ರೆ ಜೀವಶ್ವಾಸ. ವಾಕ್ಯ ಯಾರು? ಯೇಸು. ಹಾಗಾದ್ರೆ ಏನು? ಯೇಸುವಿನ ಜೀವಶ್ವಾಸ. The spirit of truth is, it's God, it's the breath of God himself, breath of God's word, breath of Jesus Christ. ಯೇಸು ಕ್ರಿಸ್ತನ ಜೀವಶ್ವಾಸ, ದೇವರ ವಾಕ್ಯದ ಜೀವಶ್ವಾಸ. ಎಷ್ಟು ಜನಕ್ಕೆ ಅರ್ಥ ಆಯ್ತಾ? This is the spirit of truth.